ಬೆಳಗ್ಗೆ 7 ಗಂಟೆಗೆ ನಾನು ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಎಲ್ಲ ಕಡೆ ಕೆಲಸ ಅರ್ಜೆಂಟ್ ಇರೋದ್ರಿಂದ ಬೇಗನೆ ಕೆಲಸ ಮಾಡಿದೆ. ಕೆಲಸ ಮಾಡ್ತಿರ್ಬೇಕಾದ್ರೇ ಓನರು ಟೀ ತಂದು ಕೊಟ್ಟರು. ಟೀ ಕುಡಿದು ತಿಂಡಿ ತಿಂದು ಒಂದು ಸೋಫಾ ಸೆಟ್ಟನ್ನು ಜೋಡಿಸ್ಬೇಕಂತ ಹೇಳಿ ಗಡಿಬಿಡಿಯಿಂದ ಸೋಫಾ ಸೆಟ್ಟನ್ನು ಜೋಡಿಸ್ತಾ ಇದ್ದೀನಿ. ನಮ್ಮ ಅಜ್ಜಿ ಒಬ್ಬರು ಗಾದೆ ಹೇಳ್ತಾಯಿದ್ರು ಅವಾಗ ಒಂದು, ಕೈ ಕೆಸರಾದರೆ ಬಾಯಿ ಮೊಸರು. ನಾವು ಕಷ್ಟಪಟ್ಟು ದುಡಿದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಕಷ್ಟಪಟ್ಟು ಶ್ರಮಪಟ್ಟು ಬದುಕಬೇಕು. ಜೀವನ ಎಷ್ಟೇ ಕಷ್ಟವಿರಲಿ, ಏನೇ ಸಮಸ್ಯೆಗಳಿರಲಿ, ಏನೇ ಇರಲಿ, ನಗ್ನಗ್ತಾ ಇರಬೇಕು. ಕೆಲಸ ಮಾಡುವಂತಹ ಸಮಯದಲ್ಲಿ ನಾವು ಯಾವುದೋ ಟೆನ್ಷನನ್ನು ಮಾಡ್ಕೊಳ್ಬಾರ್ದು. ಅದರಲ್ಲೂ ನಮ್ಮ ಕಾರ್ಪೆಂಟ್ರ್ ಕೆಲಸದಲ್ಲಿ ಟೆನ್ಷನ್ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ವಿ ಅಂದರೆ ನಮ್ಮ ಮಷಿನ್ಗಳಿರ್ತವೆ. ಮಷಿನ್ಗಳಲ್ಲಿ ಕೈ ಕುಯ್ಕೋಬೇಕಾಗುತ್ತೆ, ಕಾಲು ಕುಯ್ಕೋಬೇಕಾಗುತ್ತೆ, ಏನೇನೋ ಸಮಸ್ಯೆಗಳು ಎದುರಾಗ್ತವೆ. ಹಾಗಾಗಿ ಯಾರೇ ಆಗಲಿ, ಬೆಟ್ಟದಂತಹ ಸಮಸ್ಯೆಗಳಿರಲಿ, ಏನೇ ಇರಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಾವು ನಂಬಿರುವಂತಹ ದೇವರು ನಮ್ಮ ಕೈ ಬಿಡೋದಿಲ್ಲ, ದೇವರು ನಮ್ಮನ್ನು ಕಾಪಾಡ್ತಾನೆ ಎಂದು ಭಾವಿಸಿ ತಲೆಬಿಸಿಯನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ತಲೆಬಿಸಿ ಮಾಡಿಕೊಂಡು ಕೆಲಸ ಮಾಡಿದ್ರೆ ಉಂಟಲ್ಲ, ಯಾವ ಕೆಲಸನೂ ಆಗೋದೇ ಇಲ್ಲ. ಅದೇ ಎಲ್ಲ ತಲೆಬಿಸಿಗಳನ್ನು ಸೈಡಿಗಿಟ್ಟು ನಾವು ಕೆಲಸ ಮಾಡಿದರೆ ಎಲ್ಲ ಕೆಲಸವೂ ಒಳ್ಳೆಯದಾಗುತ್ತೆ. ಈಗ ನಾವು ತಲೆಬಿಸಿ ಮಾಡ್ಕೊತ ಕುಂತರೆ ನಮ್ಮ ಟೈಮೇ ವ್ಯರ್ಥವಾಗುವುದು ಹೊರತು ನಮ್ಮ ಕೆಲಸವಲ್ಲ. ನಮ್ಮ ಟೈಮೇ ವ್ಯರ್ಥವಾಗೋದು. ನಾವು ಟೆನ್ಷನ್ ಮಾಡಿ ಕೊಂಡ ತಕ್ಷಣ ನಮ್ಮ ಸಮಸ್ಯೆಗಳು, ನಮ್ಮ ಪ್ರಾಬ್ಲಮ್ಗಳೆಲ್ಲ ಬಗೆಹರಿದು ಬಿಡಲ್ಲ. ನಾವು ಯೋಚನೆ ಮಾಡೋದು ಬಿಡಬೇಕು. ಫಸ್ಟ್ ಯೋಚನೆಯನ್ನು ನಾವು ಮಾಡೋದು ಬಿಡಬೇಕು. ಯೋಚನೆ ಮಾಡೋದನ್ನು ಬಿಟ್ಟು ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಂತ ಇರುತ್ತೆ, ಆ ಪರಿಹಾರವನ್ನು ನಾವು ಹುಡುಕಬೇಕು. ಎಲ್ಲೂ ಬೇಡ, ನೀವು ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು ಕ್ಷೇತ್ರಕ್ಕೆ ಹೋಗಿ ದೇವರನ್ನು ಬೇಡಿಕೊಳ್ಳಿ, ದೇವರು ಕಾಪಾಡ್ತಾನೆ. ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ ಕಷ್ಟ ಬರೋದು ಯಾವಾಗ ಅಂದರೆ, ಅತಿಯಾಗಿ ಸಾಲ ಮಾಡ್ಕೊಂಡಿರ್ತಾರೆ. ಸಾಲ ಮಾಡ್ಕೊಂಡಿದ್ದಾಗಲೇ ಕೆಲವರಿಗೆ ಕೆಲಸ ಕಾರ್ಯಗಳು ಇರೋದಿಲ್ಲ. ಆ ಸಮಯದಲ್ಲಿ ಭಟ್ರುಗಳು, ಗುರುಗಳು, ಪಾದ್ರಿಗಳು ಅಂತ ಹೇಳಿ ಎಲ್ಲ ಕಡೆ ಹೋಗಿ ಏನೋ ಮಾಟ ಮಂತ್ರ ಮಾಡಿದ್ದಾರೆ, ವಾಮಾಚಾರ ಆಗಿದೆ, ಹಾಗೆ ಹೀಗೆ ಅಂಥೇಳಿ ಅದಕ್ಕೆ ಒಂದಿಷ್ಟು ಸಾಲ ಮಾಡಿಕೊಂಡು ಏನೇನೆಲ್ಲ ಕೆಲವರು ಮಾಡ್ಕೊಬಿಡ್ತಾರೆ. ನನ್ನ ಜೀವನದಲ್ಲಿ ಕೂಡ ಆ ಥರ ಆಗಿದೆ. ತುಂಬ ಕಷ್ಟದಿಂದ ಬಂದವರು ನಾವು. ನನ್ನ ಜೀವನದಲ್ಲಿ ಕೂಡ ಆ ಥರ ಆಗಿದೆ. ಎಲ್ಲವನ್ನು ನಾನು ಕಳ್ಕೊಬಿಟ್ಟೆ ಒಂದು ಸಲ. ಬಿಡಿ, ಇನ್ನೊಂದು ಸಲ ಹೇಳ್ತೀನಿ. ಒಂದು ಹೊಸ ಮನೆ ಗೃಹ ಪ್ರವೇಶ ಅಂತ ಹೇಳಿ ಮತ್ತೊಬ್ಬರು ಮರದ ಪೀಸ್ಗಳನ್ನ ತಂದು ಹಾಕಿದ್ರು, ನಮಗೆ ವಾರ್ಡ್ರೂಪ್ ಮಾಡಿಕೊಡಿ ಅಂತ ಹೇಳಿ. ಅದಕ್ಕೆ ನಾನು ವಾರ್ಡ್ರೂಪ್ ಸೈಜ್ಗಳನ್ನು ನಾವು ಪ್ಲೈನಿಂಗ್ ಮಾಡ್ತಾಯಿದ್ದೀವಿ. ಪ್ಲೈನಿಂಗ್ ಮಾಡಿ ಆದಮೇಲೆ ಇನ್ನೇನು ಕೆಲಸ ಮಾಡಬೇಕು. ಪ್ಲೈನಿಂಗ್ ಆದಮೇಲೆ ಕೆಲಸ ಮಾಡಿ ಮುಂದಿನ ವೀಡಿಯೋವನ್ನು, ಕೆಲಸ ಆದ ನಂತರ ಮುಂದಿನ ವೀಡಿಯೋವನ್ನು ನಾನು ಮಾಡ್ತೀನಿ ಸ್ನೇಹಿತರೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ.